ಜೈ ಭೀಮ್, ಜೈ ಸಾಯಿಧನ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ನಾನು ಫಸ್ಟ್ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಮಾಡ್ತೀನಿ. ಹಾಗೆ ನನ್ನ ಸಂಘಟನೆ ಎಲ್ಲಾ ಸಂಘಟನೆದವರಿಗೂ ಸ್ವಾಗತ ಮಾಡ್ಕೊತೀನಿ. ವಿಷಯ ಏನಪ್ಪಾ ಅಂತಂದ್ರೆ, ನಾವು ಇಲ್ಲಿ ಭಾರತ ಭೀಮೇಶ ಸಂಘಟನೆ ಕಡೆದಿಂದ ನಾವು ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿರುವ ಒಂದು ಪೇಷಂಟ್ ಸಲುವಾಗಿ ನಾವು ಇದನ್ನ ಹಮ್ಮಿಕೊಂಡಿದ್ದೀವಿ. ಅವರಿಗೆ 2 ಕಿಡ್ನಿನೂ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಅವ್ರ ತಾಯಿ ಕಿಡ್ನಿನ ಮಗನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಒಂದು ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಗಂಭೀರ ಇರೋದ್ರಿಂದ ನಮ್ಮ ಸಂಘಟನೆ ಕಡೆದಿಂದ, ನಮ್ಮ ಎಲ್ಲ ಭೀಮಾ ಸಂಘಟನೆ ಕಡೆದಿಂದ ನಾವು ಇದನ್ನ ಒಂದು ಸಹಾಯಧನವಾಗಿ ಎಲ್ಲಾರ ಕಡೆಯಿಂದ ಸಹಕಾರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನ ಪ್ರೆಸ್ಮೆಂಟ್ ಅನ್ನು ಇಟ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಇದನ್ನ ಸಹಕಾರ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂಡು. ನಿಮ್ ಸಂಘಟನೆ ಅವ್ರು ಏನ್ ಪೋಸ್ಟ್ ಐತಿ, ಏನಾಗೈತಿ ಅದನ್ನ ಹೇಳ್ರಿ. ಈಗ ಯಾರ್ದು ಕಿಡ್ನಿ ಪ್ರಾಬ್ಲಮ್ ಇದೆಯಲ್ಲ, ಅವರು ಅಥವಾ ಅವ್ರ ಫ್ಯಾಮಿಲಿನಾಗ ಎಲ್ಲಾದ್ರೂ ನಿಮ್ ಸಂಘಟನೆ ಸಂಬಂಧ ಇದ್ದಾರೆ ಅಂತ ಕೇಳ್ತಾರೆ. ಇಲ್ಲ, ನಮ್ ಸಂಘಟನೆಗೆ ಸಂಬಂಧ ಇಲ್ಲ. ಇವರು ಶ್ರೀ ಆನಂದ್ ಅಶೋಕ್ ಮಿಣಿಜ್ಗಿ, ವಾರ್ಡ್ ನಂಬರ್ 9, ಮಿಣಿಜ್ಗಿ ರೋಡ್, ವಿಜಯಪುರದವರು. ಇವರು ಬಹಳ ದಿನಗಳಿಂದ ಕಿಡ್ನಿ ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ರು. ಅದಕ್ಕೋಸ್ಕರ ಅವ್ರ ತಾಯಿ ಕಿಡ್ನಿನ ಇವರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಈಗ ಬೇರೆ ಹೊಸ ಕಿಡ್ನಿ ಇದ್ ಮಾಡ್ಬೇಕಂದ್ರೆ, ಡೊನೇಟ್ ಮಾಡ್ಬೇಕಂದ್ರೆ ತುಂಬಾ ಹಣ ಖರ್ಚಾಗತ್ತೆ. ಅದಕ್ಕೋಸ್ಕರ ಅವ್ರ ತಾಯಿ ಕಿಡ್ನಿನ ಅವರಿಗೆ ಡೊನೇಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹಣಕಾಸಿನ ಪ್ರಾಬ್ಲಮ್ ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಗಂಭೀರ ಇದೆ. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ನಾನು ಮಾಡಕ್ ಪ್ರಯತ್ನ ಮಾಡಿ. ಟೋಟಲ್ ಬಜೆಟ್ ಈಗ ಅದು ಆಪರೇಷನ್ ಮಾಡ್ಬೇಕ, ಕಿಡ್ನಿ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಒಟ್ಟು ಬಜೆಟ್ ಖರ್ಚು ಎಷ್ಟು ಬರುತ್ತೆ? ಒಟ್ಟು ಬಜೆಟ್ ಅಂದ್ರೆ ಇವಾಗ ಅವರು ಆಪರೇಷನ್ ಏನ್ ಮಾಡಿದಾರೆ ಅಂದ್ರೆ, ಅವರು ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಕೀಮ್ ಇದು ಮಾಡ್ಕೊಂಡಿದ್ದಾರೆ. ಆದ್ರೆ ಮೇಲ್ಗಡೆ ಖರ್ಚು ವೆಚ್ಚಗಳು, ಮೆಡಿಸಿನ್ಸ್ ಹಿಂಗಂತಂದ್ಬಿಟ್ಟು ಒಂದು 8 ಲಕ್ಷ ತಕ ಬರುತ್ತೆ ಅಂತ ಟಾರ್ಗೆಟ್ ಹೇಳಿದ್ದಾರೆ. ಮೊದಲನೇದಾಗಿ ದೇಶದ ಸಂವಿಧಾನದ 4ನೇ ಅಂಗ ಆಗಿರುವ ಮಾಧ್ಯಮದ ಎಲ್ಲ ಮಿತ್ರರು ನಮ್ಮ ಒಂದು ಮಾತಿಗೆ ತಾವೆಲ್ಲರೂ ಬಂದಿದ್ದೀರಿ. ತಮ್ಗೆಲ್ಲ ಹೃದಯಪೂರ್ವಕವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ವಿಜಯಪುರ ಜಿಲ್ಲೆಗೆ ನಾವು ಒಂದು ಮನವಿ ಮಾಡ್ಕೋತಾ ಇದೀವಿ. ಏನಪ್ಪಾ ಅಂತಂದ್ರ, ಆನಂದ್ ಅಶೋಕ್ ಮಿಣಿಜ್ಗಿ ಅವರಿಗೆ ಕಿಡ್ನಿ ವೈಫಲ್ಯ ಆಗ್ಯದ. ಇವತ್ತು ಅವ್ರ ತಾಯಿ ನಮ್ಮ ಜೊತೆ ಇದಾರ. ಇವತ್ತು 40 ವರ್ಷಗಳಿಂದ DSS ಸಾಕಷ್ಟು ಹೋರಾಟಗಳು ಮಾಡ್ಕೊಂಡ್ ಬಂದದ, ಮನವಿ ಕೊಡ್ಕೊತ ಬಂದದ, ಸಾಕಷ್ಟು ಇಲಾಖೆಗಳ ಮುತ್ತಿಗೆ ಹಾಕೋತ್ ಬಂದದ. ಬಟ್ ಇವತ್ತೊಂದು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತ ಕೆಲಸವನ್ನ DSS ಮಾಡ್ತಾ ಇದೆ. ಬಂಧುಗಳೇ, ಇಲ್ಲಿ ಕೇವಲ DSS ದಲಿತ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲದೆ, ಇವತ್ತೊಬ್ಬ ಲಿಂಗಾಯತ ಆಗಿರುವಂತ ಆನಂದ್ ಅಶೋಕ್ ಮಿಣಿಜ್ಗಿ ಅವರ ಈ ಆರೋಗ್ಯ ಸಲುವಾಗಿ ನಾವೆಲ್ಲರೂ ಇವತ್ತು ದಲಿತ ಪರ ಸಂಘಟನೆ ಎಲ್ಲ ನಾಯಕರು ಇದಕ್ಕೆ ನಾವು ಬೆನ್ಗಾವಲಾಗಿ ನಿಂತಿದ್ದೀವಿ. ಆ ಒಂದು ತಾಯಿ ಬಂದು ನಮ್ಗೆ ಈ ರೀತಿ ಸಮಸ್ಯೆ ಆಗಿದೆ ಸರ್ ಅಂತ ಕೇಳಿದಾಗ, ಮೇಲೆ ಬರುವಂತ ಖರ್ಚು ವೆಚ್ಚಗಳು ನಮ್ಗೆ ಯಾವುದೇ ರೀತಿ ಬರ್ಸಕ್ ಆಗಲ್ಲ ಸರ್, ಒಂದು 7 ರಿಂದ 8 ಲಕ್ಷ ಆಗ್ತದ ತಿಳಿ ಅವ್ರು ನಂಬಲ್ಲಿ ತಮ್ಮ ಅಳಲನ್ನು ತೊಳ್ಕೊಂಡ್ರು. ಅವಾಗ ಕುಮಾರಿ ನೀಲಾ ಕಾಳೆ ಅವರು, ರಾಜ್ಯ ಮಹಿಳಾ ಕಾರ್ಯದರ್ಶಿ ಇವರೇನದ ಭೀಮಸೇನೆ ಸಂಘಟನೆಯಿಂದ ನಮ್ಮೆಲ್ಲರ ಗಮನಕ್ಕೆ ತಂದ್ರು. ಅವಾಗ ನಾವೆಲ್ಲರೂ ಕೂಡ ಒಂದು ವಿಚಾರ ಮಾಡಿದೀವಿ, ಆಯ್ತಮ್ಮ ಇದಕ್ಕೆ ನಾವು ಸಪೋರ್ಟ್ ಮಾಡೋಣ ಅಂತ ವಿಚಾರ ಮಾಡಿ, ಇಲ್ಲಿವರೆಗೆ 40 ವರ್ಷ ಏನು ದಲಿತ ಸಂಘರ್ಷ ಸಮಿತಿ ಬೇರೆ ಬೇರೆ ರೂಪಗಳನ್ನು ತಾಳಿತ್ತು. ಆದ್ರೆ ಇವತ್ತು ಎಲ್ಲಾ ಸಮುದಾಯದ ಜೊತೆನೂ ದಲಿತ ಸಂಘರ್ಷ ಸಮಿತಿ ಐತಿ ಅಂತ ತೋರಿಸೋ ಸಲುವಾಗಿದಂತ ಒಂದು ಮಹತ್ವ ಕಾರ್ಯವನ್ನ ನಾವು ಕೈಗೆತ್ತಿಕೊಂಡಿದ್ವಿ. ಅದಕ್ಕೆ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಆಮೇಲೆ ಅನೇಕ ಫೌಂಡೇಶನ್ಗಳಿವೆ, ಟ್ರಸ್ಟ್ಗಳಿವೆ ಮತ್ತು ಶಿಕ್ಷಣ ಸಂಸ್ಥೆಗಳಿವೆ. ಎಲ್ಲ ಅನೇಕ ಮಾಧ್ಯಮ ಮಿತ್ರರು ತಾವು ಕೂಡ ಇದ್ದೀರಿ. ಈ ಒಂದು ತಾಯಿಗೆ ತನ್ನ ಮಗುವನ್ನು ಉಳಿಸಿಕೊಟ್ಟು ಆ ಒಂದು ಸಂಸಾರವನ್ನು ಉಳಿಸುವ ನಿಟ್ಟಿನಲ್ಲಿ ಹಣಕಾಸಿನ ಸಹಾಯಕ್ಕೆ ನಾವು ಕೂಡ ಇವತ್ತು ಒಂದು ನೀಲಿ ಶಾಲನ್ನ ತಮಗೆ ನಾವು ಶರಗೊಡ್ಡಿ ಬೇಡ್ತಾ ಇದೀವಿ. ಆ ತಾಯಿ ಉಡಿಯಲ್ಲಿ ಒಂದು ಅನುದಾನವನ್ನ ಹಾಕ್ರಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಪ್ರಬುದ್ಧ ಭಾರತ್. ಆನಂದರ ವಯಸ್ಸು ಎಷ್ಟು ಈಗ ಸರ? 44 ವರ್ಷ. ನಮಸ್ಕಾರ ರೀ. ನನ್ನ ಮಗನಿಗೆ ನಾನೇ ಕಿಡ್ನಿ ಕೊಡ್ಬೇಕಂತ ವಿಚಾರ ಮಾಡೀನ್ರಿ. ನಾನು ವಿಚಾರನೂ ಪೂರ್ಣ ಈಗೆಲ್ಲ ಆಲ್ರೆಡಿ ರೆಡಿ ಆಗೈತಿ. ನನಗೆ ಅದಕ್ಕೆ ಮ್ಯಾಲಿನ ಖರ್ಚು ಅದು ವೆಚ್ಚಗಳು ಭಾಳ ಐತಿ. ಅದು ಖರ್ಚಿನ ಸಲುವಾಗಿ ನಾನು ನಮ್ಮ ಸಂಘಟನೆಯವರಿಗೆ ಎಲ್ಲ ಕೇಳ್ಕೊಂಡು ಬೇಡ್ಕೊಂಡಿನಿ ಅವರಿಗೆ. ಅವರೆಲ್ಲರೂ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವೆಲ್ಲರೂ ಕೂಡಿ ನನಗಷ್ಟು ಹೆಲ್ಪ್ ಮಾಡಿದ್ರೆ ತುಂಬ ಧನ್ಯವಾದ. ಖರ್ಚು 8 ರಿಂದ 10 ಲಕ್ಷ ತನಕ ಹೇಳಿದಾರ್ರಿ.
ಅದಕ್ಕೆ ಆಪರೇಷನ್ ಖರ್ಚು ನಾವು ನಿಮ್ಗೆ ಹಾಸ್ಪಿಟಲ್ ಅವ್ರು ನೋಡ್ಕೋತೀವಿ ಅಂದಾರ. ಆಪರೇಷನ್ ಅಷ್ಟೇ ಅವ್ರು ನೋಡ್ಕೋತಾರತ್ರಿ, ಉಳ್ದಿದ್ದೆಲ್ಲ ಖರ್ಚು ನಾವೇ ಅಷ್ಟು ಖರ್ಚು ನಿಮ್ಗೆ ನೋಡ್ಕೋತೀವಿ. ಆಗ್ತದೆ ನಿಮ್ ಕೈಲಿ? ಅದು ವಜ್ಜೆ ಆಗೈತ್ರಿ ನಮಗ್ ಖರ್ಚು. ಅದ್ರ ಸಲುವಾಗಿ ಎಲ್ಲರಿಗೂ ಹೆಲ್ಪ್ ಕೇಳ್ತಾ ಇದ್ರಿ. ನೀವು ಏನಾರು ಸಹಕಾರ ಮಾಡಿದ್ರೆ ನಿಮ್ಗೆ ಆಗ್ತದೆ. ಹ್ಞೂನ್ರಿ, ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾರೆ. ನಿಮ್ಮ ಹೆಸರು? ಸುಶೀಲಾ ಅಶೋಕ್ ಮಿಣಿಜ್ಗಿ ಅಂತ. ನನ್ನ ಮಗನ ಹೆಸರು ಆನಂದ್ ಮಿಣಿಜ್ಗಿ. ಬೆಂಗಳೂರು ವಿಜಯಪುರ ಸಮಿತಿ ಇವರ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ದಲಿತ ಪರ ಸಂಘಟನೆಯ ಹೋರಾಟಗಾರರು ಎಲ್ಲರಿಗೂ ಒಂದು ಆರ್ಥಿಕವಾಗಿ ಸ್ವಾಗತವನ್ನು ಬಯಸುತ್ತಾ, ಈ ಒಂದು ಅದ್ಭುತವಾದ ಕಾರ್ಯಕ್ರಮ. ನಮ್ಮ ದಲಿತ ಸಂಘಟನೆಗಳು ನಾವು ಹೋರಾಟವನ್ನು ಮಾಡುತ್ತೇವೆ, ಆದರೆ ಇದು ಸಾರ್ವಜನಿಕವಾಗಿ ಅತ್ಯಂತ ಜನಪರವಾದ ಒಂದು ಕಾಳಜಿಯುತವಾಗಿ ಈ ನಮ್ಮ ಕುಮಾರಿ ನೀಲಾ ಕಾಳೆಯವರ ಇವರ ನೇತೃತ್ವದಲ್ಲಿ ಈ ಒಂದು ಅಶೋಕ್ ಮಿನಿಜಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ಅವರ 2 ಕಿಡ್ನಿಗಳು ಫೇಲ್ ಆಗಿರುವುದರಿಂದ ತಾಯಿ ಮಾತೃದಯಿ ಅವರು ತಮ್ಮ ಕಿಡ್ನಿಗಳನ್ನು ಕೊಟ್ಟು ಇವರಿಗೆ ಶೀಘ್ರವಾಗಿ ಆರೋಗ್ಯದಿಂದ ಚೇತರಿಸಿಕೊಳ್ಳುವ ಉದ್ದೇಶದಿಂದ ಅವರ 2 ಕಿಡ್ನಿಗಳನ್ನು ಇವರಿಗೆ ಕೊಡ್ತಾ ಇದ್ದಾರೆ. ಆ ಕಿಡ್ನಿ ಕೊಡುವಗೋಸ್ಕರ ವೈದ್ಯಕೀಯ ಇವತ್ತಿನ ದಿನದಲ್ಲಿ ವೈದ್ಯಕೀಯ ಖರ್ಚು ವೆಚ್ಚಗಳು ಆಕಾಶ ಮುಟ್ಟಿವೆ. ಒಂದು ಸಣ್ಣ ಚಿಕಿತ್ಸೆಯು ಕೂಡ ಇವತ್ತು ದೊಡ್ಡ ಮಟ್ಟದ ಹಣವನ್ನು ನಾವು ಇವತ್ತು ಪೇ ಮಾಡಬೇಕಾಗಿರುವುದರಿಂದ ಕಿಡ್ನಿ ವಿಷಯ ಬಂತಂತ ಹೇಳಿದ್ರೆ ಸುಮಾರು 8 ರಿಂದ 10 ಲಕ್ಷ 15 ಲಕ್ಷ ಲೆಕ್ಕಕ್ಕಿರಲ್ಲ, ಅದು ಎಷ್ಟು ಬರ್ತದೆ ಗೊತ್ತಿರಲ್ಲ. ಆ ಒಂದು ಹಣದ ಅವಶ್ಯಕತೆ ಇವರಿಗೆ ಇರುವುದರಿಂದ ನಮ್ಮ ಸಂಘಟನೆಗಳ ವತಿಯಿಂದ ನಾವು ಇವರಿಗೆ ಒಂದು ಧನ ಸಹಾಯವನ್ನ ಮಾಡಲು ಇಚ್ಛಿಸಿದ್ದು. ಅದಕ್ಕಾಗಿ ನಮ್ಮ ಸಂಘಟನೆ ಹೋರಾಟಗಾರರು ನಾವೆಲ್ಲರೂ ಕೂಡಿ ಇವರು ಬೇಗ ಆರೋಗ್ಯಮುಖವಾಗಿ ಹೊರಬರಲಿ, ಇವರ ಒಂದು ಚಿಕಿತ್ಸೆ ಯಶಸ್ವಿ ಆಗಲಿ ಅಂತ ಹೇಳಿ ಇವರಿಗೆ ಒಂದು ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ.